ಎಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಉದಯಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರು ಕೊಟ್ಟ ವಾಕ್ಯ ಸತ್ಯವೇದಲ್ಲಿರುವಂತಹ ಪ್ರಲಾಪಗಳೆಂಬ ಪುಸ್ತಕ, ಅದರಲ್ಲಿ 3ನೇ ಅಧ್ಯಾಯ 25ನೇ ವಚನದಲ್ಲಿ ವಾಕ್ಯ ಹೀಗೆ ನಮಗೆ ತಿಳಿಸುವಂತದ್ದಾಗಿದೆ. ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೆ ಹುಡುಕುವವರಿಗೂ ಮಹಾ ಉಪಕಾರಿಯಾಗಿದ್ದಾನೆ. ನೋಡ್ರಿ, ಸೃಷ್ಟಿಕರ್ತನಾದ ದೇವರು ಎಂಥವನಂತೆ, ತನ್ನನ್ನು ನಿಜವುಳ್ಳ ದೇವರೆಂದು ಯಾರೆಲ್ಲ ಹುಡುಕಿ ಆತನಲ್ಲಿ ನಿರೀಕ್ಷಿಸಿಕೊಂಡಿರ್ತಾರೋ ಅವರಿಗೆ ದೇವರು ಮಹಾ ಉಪಕಾರ ಮಾಡುವವನಾಗಿದ್ದಾನಂತೆ. ಯಾಕೆ ಈ ವಿಷಯ ಹೇಳ್ತೀನಂತಂದ್ರೆ, ನಿಜವಾಗ್ಲೂ ನಾವು ತಾಯಿ ಗರ್ಭದಿಂದ ಇವತ್ತು ಹೊರಗಡೆ ಬಂದು ಈ ರೀತಿಯಲ್ಲಿ ಇರ್ತೀವಂದ್ರೆ ಅದು ದೇವರು ಮಾಡಿದಂಥ ಉಪಕಾರವೇ. ಅದು ಮಾತ್ರವಲ್ಲ, ಈ ಲೋಕದಲ್ಲಿ ನಾವು ಎಲ್ಲ ವಿಷಯಗಳಿಂದ ದೇವರಿಗೆ ಇಷ್ಟ ಬೀಳುವಂಥದ್ದು, ಹಾಗೆ ಮನುಷ್ಯರಿಗೆ ಇಷ್ಟ ಬೀಳುವಂಥ ಕಾರ್ಯಗಳಿಂದ ನಾವು ಜೀವಿಸಬೇಕಂದ್ರೆ ಆತನೇ ಆ ಉಪಕಾರ ಮಾಡಲೇಬೇಕು. ಆತನು ಮಾಡಿದ್ರೇ ನಾವು ಈ ಲೋಕದಲ್ಲಿ ಇರುವಷ್ಟು ದಿನಗಳ ಕಾಲ ಎಲ್ಲ ವಿಷಯದಲ್ಲಿ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಉಂಟು ಸ್ನೇಹಿತರೆ. ಅದಕ್ಕಾಗಿ ಒಬ್ಬ ಭಕ್ತನು ಇವತ್ತು ಹೇಳ್ತಿದ್ದಾನೆ, ನೋಡ್ರಪ್ಪ, ದೇವರಲ್ಲಿ, ಯೆಹೋವನಲ್ಲಿ, ಸತ್ಯ ದೇವರಲ್ಲಿ, ಕ್ರಿಸ್ತನಾದ ಯೇಸು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡು ಆತನನ್ನು ಹುಡುಕಿ ಆತನು ನಿಜವಾದ ದೇವರಿಂದ ಆತನ ಪಾದದಲ್ಲಿ ಹೋಗಿ ಇರುವವರೆಗೆ ದೇವರು ದೊಡ್ಡ ಉಪಕಾರ ಮಾಡುವವನಾಗಿದ್ದಾನೆಂಬುದಾಗಿ. ದೇವರ ಸ್ನೇಹಿತರೆ, ಆತ್ಮೀಯರೇ, ಇವತ್ತು ನಿಜವಾಗ್ಲಿ ನಾನು ಹೇಳುತ್ತೇನೆ, ಎಷ್ಟೋ ಜನ ಬಂಧು ಬಳಗದಲ್ಲಿ, ಸ್ನೇಹಿತರಲ್ಲಿ, ಆತ್ಮಿಕರಲ್ಲಿ ನಿರೀಕ್ಷೆ ಇಟ್ಟುಕೊಂಡು ಅವರು ಏನಾದರೂ ಕೊಡ್ತಾರೇನೋ, ಇವ್ರು ಕೊಡ್ತಾರೆ ಅನ್ಬಿಡು ಅಂದೇಳಿ ಎಷ್ಟೋ ವಿಷಯಗಳಲ್ಲಿ ನಾವು ಹುಡುಕಿ ಆ ಉಪಕಾರ ಹೊಂದದೆ ನಾವು ಸೋತು ಹೋಗಿರ್ಬೋದು. ಆದರೆ ನಾನು ಹೇಳ್ತೀನಿ, ಜಗತ್ತಿನಲ್ಲಿ ದೇವರ ಒಬ್ಬನ್ ಬಿಟ್ಟರೆ ಬೇರೆ ಯಾರಿಂದಲೂ ಉಪಕಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆತನೇ ಮಹಾ ಉಪಕಾರ ಮಾಡುವ ದೇವರಾಗಿದ್ದಾನೆ. ಅದಕ್ಕಾಗಿ ಆ ಸತ್ಯವುಳ್ಳ ದೇವರನ್ನು ಹುಡುಕಿರಿ, ಆತನಲ್ಲಿ ನಿರೀಕ್ಷಿಸಿಕೊಂಡಿರ್ರಿ. ಖಂಡಿತ ದೇವರು ನಿಮಗೆ ಮಹಾ ಉಪಕಾರ ಮಾಡುವವನಾಗಿದ್ದಾನೆ. ಈ ಮುಂಜಾನೆ ವೇಳೆ ನೋಡುವ ಪ್ರತಿಯೊಬ್ಬರನ್ನು ದೇವರು ತನ್ನ ಮಹಾ ಉಪಕಾರದಿಂದ ನಿಮ್ಮನ್ನು ಆಶೀರ್ವದಿಸಲಿ ಎಂದೇಳಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ಈ ಮುಂಜಾನೆ ವೇಳೆಯಲ್ಲಿ ಕೊಟ್ಟಂತ ಈ ವಾಕ್ಯವು ನೋಡುವ ಪ್ರತಿ ಸ್ನೇಹಿತರು, ಆತ್ಮೀಯರ ಜೀವನದಲ್ಲಿ ಕರ್ತನೆ ನಿನ್ನನ್ನು ನಿರೀಕ್ಷಿಸುವವರಾಗಿ, ನಿನ್ನ ಸತ್ಯವುಳ್ಳ ದೇವರಾಗಿರೋ ಯೇಸುವೆ ನಿನ್ನನ್ನು ಹುಡುಕಿ ದೇವರೇ ನಿನ್ನ ಸಮ್ಮುಖದಲ್ಲಿ ಅವರಿಗಿರುವ ಎಲ್ಲ ಪರಿಸ್ಥಿತಿಗಳ ಮೇಲೆ ಕರ್ತನೆ ಉಪಕಾರವನ್ನು ಹೊಂದುವವರಾಗುವಂತೆ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನಿನ್ನ ನಾಮ ಮಹಿಮೆ ಪಡಿಸಿಕೊಂಡು ನೀನು ಮಹಿಮೆ ಹೊಂದು ನೋಡುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.